ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಸುಂದರವಾದಂಥ ಒಂದು ಗಂಟಿನ ರಂಗೋಲಿಯನ್ನು ಹೇಳ್ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಏನು ಮಾಡಿದ್ದೀನಿ, ಒಂದು ಚಿಕ್ಕಿಯನ್ನು ಇಟ್ಟುಕೊಂಡು ಕೆಳಗಡೆ 5 ಚಿಕ್ಕಿಗಳ 2 ಲೈನನ್ನು ತೆಗೆದಿದ್ದೀನಿ. ನೆಕ್ಸ್ಟು 9 ಚಿಕ್ಕಿಯ 5 ಲೈನ್ಗಳನ್ನು ನಾನು ತೆಗೆದಿದ್ದೀನಿ. ಕೆಳಗಡೆನೂ ಹಾಗೆ ಮಾಡಬೇಕು. ಮತ್ತು 5 ಚಿಕ್ಕಿಯ 2 ಲೈನನ್ನು ತೆಗೆದುಕೊಂಡು ಮಧ್ಯದಲ್ಲಿ ಒಂದು ಚಿಕ್ಕಿಯನ್ನು ಇಡಬೇಕು. ನೋಡಿ ನನ್ನ ಲೈನು ಯಾವ ರೀತಿ ಸ್ಟ್ರೇಟ್ ಆಗಿದೆ. ಎಲ್ಲೂ ನನ್ನ ರಂಗೋಲಿಯ ಲೈನುಗಳು ಉದ್ದಾದರೂ ತಗೊಳ್ರಿ, ಸಿದಾದರೂ ತಗೊಳ್ರಿ, ಕರೆಕ್ಟಾಗಿ ಬರುತ್ತೆ ಡಿಸ್ಟೆನ್ಸು. ರಂಗೋಲಿಯಲ್ಲಿ ಚಿಕ್ಕ ಡಿಸ್ಟೆನ್ಸ್ ಕರೆಕ್ಟ್ ಇದ್ರೆ ಮಾತ್ರ ರಂಗೋಲಿ ಸುಂದರವಾಗಿ ಕಾಣಿಸುತ್ತೆ. ಈಗ ನೋಡಿ, ನಮ್ಮ ಮೇಲ್ಗಡೆ ಈ ರೀತಿ ರೌಂಡಪ್ಪನ್ನು ಮಾಡಿದ್ದೀನಿ. 4 ಚಿಕ್ಕಿಯ ಒಂದು ಲೈನನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ರೌಂಡಪ್ಪನ್ನು ಮಾಡಬೇಕು. ಈಗ ನೋಡಿ, ಈ ಸೈಡ್ನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. 4 ಸೈಡು ಇದೇ ರೀತಿಯಲ್ಲೇ ಮಾಡ್ತೀನಿ. 4 ಚಿಕ್ಕಿ ಇದ್ದಲ್ಲಿ ಈ ರೀತಿ ಲೈನನ್ನು ತೆಗೆದು ನಾನು ಹೇಗೆ ಹೇಳ್ಕೊಟ್ಟಿದ್ದೇನಲ್ಲ ಅದೇ ರೀತಿಯಲ್ಲೇ ರೌಂಡಪ್ಪನ್ನು ಮಾಡಬೇಕು. ಫಸ್ಟಿಗೆ ನನಗೆ ಗೊತ್ತಿದೆ ಇದು ರಂಗೋಲಿ ನಿಮಗೆಲ್ಲರಿಗೂ ಟಫ್ ಆಗುತ್ತೆ ಅಂತ, ಬಟ್ ನೀವು ಒಂದು ಸಲ ಇದನ್ನು ಹೇಳ್ಕೊಟ್ಟಂಗೆ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಈ ರೀತಿ ರಂಗೋಲಿಯನ್ನು ತೆಗಿಬಹುದು. 4 ದಿಕ್ಕಿನಲ್ಲೂ ಇದೇ ರೀತಿಯಲ್ಲೇ ರೌಂಡಪ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ನೀವು ರೌಂಡಪ್ ಮಾಡ್ಕೊಂಡ್ಮೇಲೆ ಎಲ್ಲೆಲ್ಲಿ ಚಿಕ್ಕಿಗಳು ಉಳಿದಿದೆ ಅಲ್ಲ ಅಲ್ಲಷ್ಟೇ ರೌಂಡಪ್ ಮಾಡ್ತಾ ಬರಬೇಕು. ನೋಡಿ ಇಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ, ಫಸ್ಟ್ ಆರ್ಟಿಗೆ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಎಲ್ಲೆಲ್ಲಿ ಚಿಕ್ಕಿಗಳು ಉಳಿದಿದೆ ಅಲ್ಲ ಅಲ್ಲಷ್ಟೇ ಈ ರೀತಿ ರೌಂಡಪ್ಪನ್ನು ಮಾಡಬೇಕು. ಸೆಕೆಂಡ್ ನೋಡಿ, ಅದೇ ರೀತಿಯಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ. ಥರ್ಡ್ ಒನ್ನು ಇದೇ ರೀತಿಯಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ. ನಾನು ನಿತ್ಯವೂ ನಿಮಗೆ ಈ ರೀತಿ ಸುಂದರವಾದಂಥ ರಂಗೋಲಿಗಳನ್ನು ಹೇಳ್ಕೊಡ್ತೀನಿ. ನಾನು ಹೇಳಿಕೊಡುತ್ತಿರುವಂಥ ಈ ರಂಗೋಲಿಗಳು ನೀವೆಲ್ಲರೂ ಶೇರ್ ಮಾಡಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾನು ಹಾಕುತ್ತಿರುವಂಥ ರಂಗೋಲಿಗಳನ್ನು ಲೈಕ್ ಮಾಡಿ ನನಗೆ ಕಮೆಂಟ್ ಕೊಡಿ. ನನ್ನ ರಂಗೋಲಿಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.